ಈ ಕ್ಷಣದ ಬಿಗ್ ಸ್ಟೋರಿ ಬಿಜೆಪಿ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ಜೊತೆ ಹೈಕಮಾಂಡ್ ಸಭೆ ಅಂತ್ಯವಾಗಿದೆ. ಬಿಜೆಪಿ ಸಿಇಸಿ ಮೀಟಿಂಗ್ ಅಂತ್ಯವಾಗಿದೆ. ರಾಜ್ಯದ 22 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗಿದೆ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಬಿಜೆಪಿ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಅನುಮಾನ. ಮೈಸೂರಿನಿಂದ ಯದುವೀರ್ ಒಡೆಯರ್ಗೆ ಟಿಕೆಟ್ ಸಿಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇನ್ಸೈಡ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ನಾಳೆ ಅಥವಾ ನಾಡಿದ್ದು ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಹೆಸರು ಫೈನಲ್ ಆಗಿದೆ ಅನ್ನುವಂತ ಮಾಹಿತಿ. ದಕ್ಷಿಣ ಕನ್ನಡದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಡೌಟ್. ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಸಾಧ್ಯತೆ. ಸಭೆಯಲ್ಲಿ ಚರ್ಚೆಯಾಗಿರುವಂತಹ ಡೀಟೇಲ್ಸ್ ಇವು. ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಆ ಮೂಲಕ ಲೋಕ ಅಖಾಡಕ್ಕೆ ಇಳಿಯಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಸುಮಾರು 22 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇರೋದು. ಅದರಲ್ಲಿ ಸ್ಫೋಟಕ ಮಾಹಿತಿ ಎನ್ನುವಂತೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನುಮಾನ. 3ನೇ ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ಈ ಬಗ್ಗೆ ಸತತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಬಿಜೆಪಿ ಉನ್ನತ ಮೂಲಗಳಿಂದಾನೇ ಸಿಕ್ಕಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಈ ಬಾರಿ ಅನುಮಾನ. ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿ ಹೈಕಮಾಂಡ್ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನ ನಿಮಗೆ ನೀಡಿತ್ತು. ಅದರ ಪ್ರಕಾರ ಇವತ್ತು ಏನು ಸಭೆ ನಡೆಯಿತು ದೆಹಲಿನಲ್ಲಿ, ಆ ಸಭೆ ಮುಕ್ತಾಯದ ಬಳಿಕ ಸಿಗ್ತಾ ಇರುವಂತಹ ಇನ್ಸೈಡ್ ಡೀಟೇಲ್ಸ್ ಇದು. ಬಲ್ಲ ಮೂಲಗಳಿಂದ, ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. 2 ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ್ದಂಥ, ಗೆಲುವನ್ನ ದಾಖಲು ಮಾಡಿದ್ದಂಥ ಪ್ರತಾಪ್ ಸಿಂಹ ಅವರಿಗೆ 3ನೇ ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಅವಕಾಶವನ್ನ ಕೊಡ್ತಾ ಇಲ್ಲ. ಅವರ ಬದಲಾಗಿ ಮೈಸೂರು ರಾಜವಂಶಸ್ಥರಾಗಿರುವಂತಹ ಯದುವೀರ್ ಒಡೆಯರ್ ಅವರನ್ನ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪರಿಗಣಿಸಿದೆ ಅನ್ನುವಂತಹ ಮಹತ್ವದ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇನ್ನೂ 10 ಹಲವು ನಾಯಕರ ಹೆಸರು ಫೈನಲ್ ಆಗ್ತಾ ಇರುವುದನ್ನ ಗಮನಿಸ್ತಾ ಇದೀವಿ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯದುವೀರ್ ಅವರ ಹೆಸರು ಕೇಳಿ ಬಂದ್ರೆ, ಅದಾದಂತಹ ನಂತರದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ, ಇದನ್ನ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕು. ಇವತ್ತು ಬೆಳಗ್ಗೆಯಷ್ಟೇ ಈಶ್ವರಪ್ಪ ಅವರು ಮಾತನಾಡಿದ್ದನ್ನ ಕೂಡ ನೀವು ಕೇಳಿಸಿಕೊಂಡಿದ್ರೆ, ತಮ್ಮ ಪುತ್ರ ಕಾಂತೇಶ್ಗಾಗಿ ಆ ಕ್ಷೇತ್ರದ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿದಿದ್ರು ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪ. ಬಟ್ ಆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕಂಟೆಸ್ಟ್ ಮಾಡಲಿದ್ದಾರೆ ಅನ್ನುವಂತಹ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಡೌಟ್ ಅಲ್ಲ, ಆಲ್ಮೋಸ್ಟ್ ಅವರ ಹೆಸರು ತೆಗೆದುಹಾಕಿ ಅವರನ್ನ ಬಿಟ್ಟು ಯದುವೀರ್ ಒಡೆಯರ್ ಅವರಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ ಎನ್ನುವಂಥದ್ದು ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ನಿರೀಕ್ಷೆಯಂತೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಹೆಸರು ಸದ್ಯ ಕೇಳ್ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 28 ಲೋಕಸಭಾ ಕ್ಷೇತ್ರದಲ್ಲಿ 22 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ. ಇಲ್ಲಿ ನಿರೀಕ್ಷೆಯಂತೆ ಕೆಲ ಹೊಸ ಹೆಸರುಗಳು ಕಾಣಿಸ್ತಾ ಇವೆ. ಮತ್ತೆ ಕೆಲ ಹಾಲಿ ಸಂಸದರಿಗೆ ಶಾಕ್ ಕೊಟ್ಟಿದ್ಯಾ ಹೈಕಮಾಂಡ್ ಅಂತ ಹೇಳಿ? ಖಂಡಿತವಾಗ್ಲೂ ವಿದ್ಯಾಶ್ರೀ, ಇವತ್ತು ನಡೆದಿರ್ತಕ್ಕಂತಹ ಸಭೆಯಲ್ಲಿ ಬಹಳಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ. ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರತಕ್ಕಂತಹ ಕ್ಷೇತ್ರ ಏನಂತಂದ್ರೆ ಮೈಸೂರು ಕೊಡಗು ಕ್ಷೇತ್ರ. ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಸಹಿತ ನ್ಯೂಸ್ ಫಸ್ಟ್ ಕಳೆದ 2 ದಿವಸಗಳಿಂದ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿಕೊಳ್ತಾ ಬರ್ತಾ ಇತ್ತು. ಬಹುತೇಕ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆಯಲ್ಲೂ ಸಹಿತ ಅದೇ ವಿಚಾರ ಚರ್ಚೆ ಆಗುತ್ತೆ. ಪ್ರತಾಪ್ ಸಿಂಹ ಅವರನ್ನ ಹೊರತುಪಡಿಸಿ ಅಲ್ಲಿ ಏನಂತಂದ್ರೆ ಯದುವೀರ್ ಅವರನ್ನ ತೆಗೆದುಕೊಂಡು ಬರಬೇಕು, ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗುತ್ತೆ. ಮತ್ತೆ ಯಾಕೆ ಪ್ರತಾಪ್ ಸಿಂಹ ಅವರು
ಅವ್ರನ್ನ ಕಡೆಗಣಿಸಲಾಯಿತು, ಯಾಕೆ ಟಿಕೆಟ್ ಕೈ ತಪ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ನೋಡ್ತಾ ಹೋದ್ರೆ ಇಲ್ಲಿ ಪಕ್ಷ ಸಂಘಟನೆಯ ವಿಚಾರವಾಗ್ಲೂ ಸಹಿತ ಬಹಳಷ್ಟು ಮೆನ್ಷನ್ ಅನ್ನ ಮಾಡ್ಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರು ಪಕ್ಷದ ನಾಯಕರುಗಳ ಜೊತೆಗೆ ಏನಂತಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ, ಮತ್ತೆ ಅದರ ಜೊತೆಗೆ ಅದರ ವಿರುದ್ಧವಾಗಿರ್ತಕ್ಕಂಥವ್ರು ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಾಯಕರ ಜೊತೆಗೆ ಹೆಚ್ಚಿನ ಅವರ ಒಡನಾಟ ಇತ್ತು, ಮತ್ತೆ ಪಕ್ಷ ಸಂಘಟನೆಯಲ್ಲಿ ಅವರ ಕೊಡುಗೆ ಇಲ್ಲ ಅನ್ನುವಂತಹ ವಿಚಾರ ಬಹಳಷ್ಟು ಏನಂದ್ರೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಕಾರಣಕ್ಕಾಗಿ ಪಕ್ಷದ ವಿರೋಧ ಅಥವಾ ಪಕ್ಷದ ಒಳಗಡೆ ಇರುವಂತಹ ಕಾರ್ಯಕರ್ತರನ್ನ ಪರಿಗಣನೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಸಹಿತ ಅವರಿಗೆ ಟಿಕೆಟ್ ಕೈ ತಪ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಮೂಲಕವಾಗಿ ಬಹುತೇಕ ಆಲ್ಮೋಸ್ಟ್ ಏನಂದ್ರೆ ಪ್ರತಾಪ್ ಸಿಂಹ ಅವರು ಈ ಬಾರಿಯ ಲೋಕಸಭಾ ಕಣದಿಂದ ಬಿಜೆಪಿಯಿಂದ ಅದು ಮೈಸೂರಿಂದ ಏನಂದ್ರೆ ಒಂದು ಹೆಜ್ಜೆ ಹೊರಗಿಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಅದರ ಜೊತೆಗೆ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರನ್ನ ನೇರವಾಗಿ ಅಲ್ಲಿಂದ ಕಣಕ್ಕಿಳಿಸಿ ಅವ್ರನ್ನ ಅಲ್ಲಿಂದ ಏನಂದ್ರೆ ಹೈಕಮಾಂಡ್ ಕೇಂದ್ರಕ್ಕೆ ಕರೆಸಿಕೊಳ್ಳುವಂತಹ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಆ ಮೂಲಕವಾಗಿ ಹಾವೇರಿಯಲ್ಲಿ ಬಹಳಷ್ಟು ಈಶ್ವರಪ್ಪ ಅವರ ಮಗ ಕಾಂತೇಶ್ ಅವರು ಏನಿದ್ರು ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಮತ್ತೆ ಅಭಿಲಾಷೆಯನ್ನ ಏನಂದ್ರೆ ಈಶ್ವರಪ್ಪ ಅವರು ಇಟ್ಟಿದ್ರು. ಮತ್ತೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೂ ಸಹಿತ ನಿರಂತರವಾಗಿ ಆ ಬಗ್ಗೆ ಏನಂದ್ರೆ ಮಾತುಕತೆಯನ್ನ ಸಹಿತ ನಡೆಸಿದ್ರು. ಆದ್ರೆ ಅಲ್ಲಿ ಬಹುತೇಕ ಏನಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಫೈನಲ್ ಆಗುತ್ತೆ. ಮತ್ತೆ ಇನ್ನೊಂದು ಚಿಕ್ಕಬಳ್ಳಾಪುರ ವಿಚಾರ ಹೇಳಲೇಬೇಕು, ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನಂದ್ರೆ ಡಾಕ್ಟರ್ ಕಣಕ್ಕಿಳಿತಾರೆ ಅನ್ನುವಂತಹ ವಿಚಾರವಾಗಿ ಅಲ್ಲಿ ಏನಂದ್ರೆ ಯಾಕೆ ಎರಡು ವಿಚಾರವಾಗಿ ಚರ್ಚೆ ಆಗುತ್ತೆ. ಒಂದು ಸುಧಾಕರ್ ಅವರಿಗೆ ಕೊಡಬೇಕಾ ಅಥವಾ ವಿಶ್ವನಾಥ್ ಅವರ ಮಗನಿಗೆ ಕೊಡಬೇಕಾ ಅನ್ನುವಂತಹ ವಿಚಾರವಾಗಿ ಕೊನೆಗೆ ಅಂತಿಮವಾಗಿ ವಿಜಯೇಂದ್ರ ಅವರು ಏನಂತಂದ್ರೆ ಸುಧಾಕರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ಕೊಡಬಾರದು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬಹಳಷ್ಟು ಏನಂದ್ರೆ ಅವರು ಮತ್ತೆ ಏನಾದ್ರು ಕಣಕ್ಕಿಳಿದಿದ್ದೆ ಆದ್ರೆ ಬೇರೆ ರೀತಿಯ ಸಂದೇಶ ಏನಂದ್ರೆ ಪಾಸ್ ಆಗುತ್ತೆ, ಮತ್ತೆ ಪಕ್ಷದ ಒಳಗಡೆ ಬಹಳಷ್ಟು ಗೊಂದಲಗಳ ನಿರ್ಮಾಣವಾಗುತ್ತೆ ಅನ್ನುವಂತಹ ವಿಚಾರ ಬರುತ್ತೆ. ಆದ್ರೆ ಕೊನೆಗೆ ಅಂತಿಮವಾಗಿ ಗೆಲುವಿನ ಮಾನದಂಡವನ್ನ ಇಟ್ಕೊಂಡು ಅಲ್ಲಿ ಈಗ ಒಂದು ಕ್ಷೇತ್ರವನ್ನ ಕಳ್ಕೊಂಡ್ರು ಸಹಿತ ಒಂದು ಕ್ಷೇತ್ರ ಮಿಸ್ ಆಗ್ತಾ ಹೋಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಗೆಲುವಿನ ಮಾನದಂಡದ ಅಡಿಯಲ್ಲಿ ಏನಂದ್ರೆ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಅಂತಿಮವಾಗಿ ಫೈನಲ್ ಅನ್ನ ಮಾಡಲಾಗಿದೆ. ಮತ್ತೆ ಇನ್ನೊಂದು ಮಾಜಿ ಸಚಿವರು ವಿಜಯಪುರದಿಂದ ಗೋವಿಂದ ಕಾರಜೋಳ ಅವರು ಕಣಕ್ಕಿಳಿತಾ ಇದ್ದಾರೆ. ಮತ್ತೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ವಿದ್ಯಾಶ್ರೀ ಏನಂದ್ರೆ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಎರಡೂ ಕ್ಷೇತ್ರಗಳಲ್ಲೂ ಸಹಿತ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಉತ್ತರ ಕನ್ನಡದಿಂದ ಹೆಗಡೆ ಅವರು ಬಹುತೇಕ ಹೊರಗಡೆ ಕಾಲಿಟ್ಟ ಹಾಗೆ ಕಾಣಿಸ್ತಾ ಇದೆ, ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ಲೆಕ್ಕಾಚಾರ ನೋಡಿದ್ರೆ ಆದ್ರೆ ಅಂತಿಮವಾಗಿ ನಿರ್ಧಾರಗಳನ್ನ ಮಾಡಿಲ್ಲ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ವಿಚಾರವಾಗಿ. ಆದ್ರೆ ದಕ್ಷಿಣ ಕನ್ನಡದಲ್ಲಿ ಮಾಜಿ ಏನಂದ್ರೆ ಅಧ್ಯಕ್ಷರು ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರಿಗೂ ಸಹಿತ ಟಿಕೆಟ್ ಕೈ ತಪ್ಪುತ್ತೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಬಹಳಷ್ಟು ಏನಂದ್ರೆ ಒಂದು ಹಿಂದುತ್ವದ ಬೆಲ್ಟ್ ಆಗಿರುವಂತದ್ದು ಮತ್ತೆ RSS ನ ನಾಯಕರು ಅಲ್ಲಿ ಹೆಚ್ಚು ಸಂಘಟನೆಯನ್ನ ಮಾಡ್ಕೊಂಡಿರುವಂತಹ ನಾಯಕರುಗಳು ಅವರೇ ಏನಂದ್ರೆ ಬಹಳಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆಂತರಿಕವಾಗಿ ಅನ್ನುವಂಥದ್ದು. ಮತ್ತೆ ಅದ್ರ ಜೊತೆಗೆ ಬಹಿರಂಗವಾಗಿ ಕಾರ್ಯಕರ್ತರ ಜೊತೆನೂ ಸಹಿತ ಒಳ್ಳೆಯ ಒಡನಾಟ ಇಲ್ಲದಿರುವಂತಹ ಕಾರಣಕ್ಕಾಗಿ ಕಟೀಲ್ ಅವರ ಹೆಸರು ಸಹಿತ ಆಲ್ಮೋಸ್ಟ್ ಅಲ್ಲಿ ಕೈ ಬಿಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಈಗ ಒಂದು ಅಲ್ಲಿ ಇನ್ನೂವರೆಗೂ ಸಹಿತ ಫೈನಲ್ ಅನ್ನ ಮಾಡಿಲ್ಲ ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನುವಂತಹ ಕಾರಣಕ್ಕಾಗಿ ಇನ್ನು ಎರಡು ಆಪ್ಷನ್ಸ್. ಮತ್ತೆ ಇಂಪಾರ್ಟೆಂಟ್ ವಿಚಾರ ಬಹಳಷ್ಟು ಹೈ ಪ್ರೊಫೈಲ್ ಕ್ಷೇತ್ರ ಅಂತಂದ್ರೆ ಅದು ಚಿಕ್ಕಮಗಳೂರು ಕ್ಷೇತ್ರ, ಯಾಕಂದ್ರೆ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಗೋ ಬ್ಯಾಕ್ ಚಳವಳಿ ನಡೀತಾ ಇದೆ, ಅಲ್ಲಿ ಅಭಿಯಾನಗಳನ್ನು ಮಾಡಲಾಗ್ತಾ ಇದೆ. ಸ್ವತಃ ಬಿಜೆಪಿಯ ಕಾರ್ಯಕರ್ತರು ಹೊಂದಿದೆ ಮತ್ತೆ ಮಾಡ್ತಾ ಇದ್ದಾರೆ ಸಹಿತ ಇನ್ನೂ ರಾಜ್ಯದಿಂದ ಟಿಕೆಟ್ ಸಿಗುತ್ತೆ, ಆದ್ರೆ ಯಾವ ಕ್ಷೇತ್ರದಿಂದ ಸಿಗುತ್ತೆ ಅನ್ನುವಂತಹ ಕ್ವಶನ್ ಮಾರ್ಕ್ ಇನ್ನೂವರೆಗೂ ಸಹಿತ ಇದೆ. ಹಾಗಾಗಿ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಒಂದು ಅವರು ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡಬಹುದು ಅಥವಾ ಬೆಂಗಳೂರು ನಾರ್ತ್ ಇಂದನೂ ಸಹಿತ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರು ನಾರ್ತ್ ನಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಟಿಕೆಟ್ ಅನ್ನ ಘೋಷಣೆಯನ್ನ ಮಾಡಿಲ್ಲ. ಮತ್ತೆ ಬೆಂಗಳೂರು ಗ್ರಾಮಾಂತರವನ್ನ ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಏನಂದ್ರೆ ಚಾಲೆಂಜ್ ಆಗಿ ತೆಗೆದುಕೊಂಡು ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಆ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬೇಕು. ಮತ್ತೆ ಕ್ಲೀನ್ ಹ್ಯಾಂಡ್ ಆಗಿರುವಂತಹ ಮತ್ತೆ ಒಳ್ಳೆಯ ಮೈಲೇಜ್ ಇರುವಂತಹ ಅಂದ್ರೆ ಒಳ್ಳೆಯ ಇದು ಏನಂದ್ರೆ ವ್ಯಕ್ತಿತ್ವ ಇರುವಂತಹ ಒಬ್ಬ ವ್ಯಕ್ತಿನ ಅಲ್ಲಿ ತರಬೇಕು ಅನ್ನುವಂತಹ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಲ್ಲಿ ಟಿಕೆಟ್ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ. ಬಹುತೇಕ ಅವ್ರ ಹೆಸರೇ ಫೈನಲ್ ಆಗುತ್ತೆ ಇವತ್ತಿನ ಸಭೆಯ ಲೆಕ್ಕಾಚಾರದ ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋದ್ರೆ. ಮತ್ತೆ ಭಗವಂತ ಖೂಬಾ ಅವರ ಹೆಸರು ಕೇಳ ಬರ್ತಾ ಇತ್ತಲ್ಲ, ಅವರಿಗೆ ಬಹುತೇಕ ಟಿಕೆಟ್ ಕಟ್ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಬೀದರ್ ಏನು ಸಂಸದ ಆಗಿರ್ತಕ್ಕಂಥವ್ರು ಮತ್ತೆ ಕೇಂದ್ರದಲ್ಲೂ ಸಹಿತ ರಾಜ್ಯ ಖಾತೆ ಸಚಿವನ್ನ ಇಟ್ಕೊಂಡಿರುವಂತವ್ರು ಅವರ ಟಿಕೆಟ್ ಅನ್ನು ಸಹಿತ ಇನ್ನೂವರೆಗೂ ಸಹಿತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಲೋಕಲ್ ಇರತಕ್ಕಂತಹ ಒಟ್ಟು 6 ವಿಧಾನಸಭಾ ಕ್ಷೇತ್ರ, ಅದ್ರ ಜೊತೆಗೆ ಆಳಂದೊಂದ ಸೇರಿಸ್ಕೊಂಡ್ರೆ 7 ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಅಲ್ಲಿ ಒಟ್ಟು 4 ಜನ ಬಿಜೆಪಿಯ ಏನಂದ್ರೆ MLA-ಗಳಿದ್ದಾರೆ, ಆದ್ರೆ 4 ಜನವೂ ಸಹಿತ ಬಹುತೇಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆ ಒಂದು ಕ್ಷೇತ್ರವನ್ನ ಸಹಿತ ಇನ್ನೂವರೆಗೂ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ, ಅಂದ್ರೆ ಅಂತಿಮವಾಗಿ ಮಾಡಿಲ್ಲ. ಇವತ್ತಿನ ಸಭೆಯಲ್ಲಿ ಕೇವಲ 22 ಕ್ಷೇತ್ರಗಳ ಬಗ್ಗೆ ಮಾತ್ರ ಅಂತಿಮವಾಗಿ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ತುಮಕೂರು ವಿಚಾರ ಹೇಳಲೇಬೇಕು, ಯಾಕಂದ್ರೆ ತುಮಕೂರಲ್ಲಿ ಯಾರು ಬರ್ತಾರೆ ಅನ್ನುವಂತಹ ಕ್ವಶನ್ ಮಾರ್ಕ್ ಹೇಳಲೇಬೇಕು. ಯಾಕಂದ್ರೆ ತುಮಕೂರಲ್ಲಿ ಯಾರು ಬರ್ತಾರೆ ಏನಂದ್ರೆ ಸ್ಪರ್ಧೆ ಮಾಡಲಿ ಬಹುತೇಕ ಇವತ್ತಿನ ಸಭೆಯಲ್ಲೂ ಸಹಿತ ಯಾರೂ ಸಹಿತ ಅದಕ್ಕೆ ವಿರೋಧವನ್ನ ಸಹಿತ ವ್ಯಕ್ತಪಡಿಸಿಲ್ಲ. ಆ ಮೂಲಕವಾಗಿ ಸೋಮಣ್ಣನವರು ಈ ಬಾರಿಯ ತುಮಕೂರು ಸಂಸದರಾಗಿ ಅಂದ್ರೆ ಸಂಸದ ಕ್ಷೇತ್ರಕ್ಕೆ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಮತ್ತೆ ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ ಯಥಾವತ್ತಾಗಿ ಮುಂದುವರಿತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಯಾವುದು ಅಂತಂದ್ರೆ ಬೆಳಗಾವಿ ಮತ್ತೆ ಚಿಕ್ಕೋಡಿ
ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಹೆಸರನ್ನ ಏನಂತಂದ್ರೆ ಪ್ರಸ್ತಾಪ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಅಂತಿಮವಾಗಿ ನಿರ್ಧಾರಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿರುವಂತಹ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಬಹುತೇಕ ಫೈನಲ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅವರು ಬಿಜೆಪಿಗೆ ಬರುವಂತ ವಾಪಸ್ ಮರಳಿ ಗೂಡಿಗೆ ಬರುವಂತಹ ಸಂದರ್ಭದಲ್ಲೂ ಸಹಿತ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಅಂತ ಕೇಳಿದ್ರು. ಹಾಗಾಗಿ ಅಲ್ಲಿ ಏನಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೆ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಅಲ್ಲೂ ಸಹಿತ ರಮೇಶ ಕತ್ತಿ ಅವರು ಏನಂತಂದ್ರೆ ಬಹುತೇಕ ಅಲ್ಲಿಂದ ಕಣಕ್ಕಿಳಿಯುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಇನ್ನೊಂದು ವಿಚಾರ ಹೇಳಲೇಬೇಕು. ಯಾಕಂದ್ರೆ ಇರುವಂತ ಎಕ್ಸ್ಪೆಕ್ಟೇಷನ್ ಇರುವಂತ ಬೆಂಗಳೂರು ದಕ್ಷಿಣ ಯಥಾವತ್ತಾಗಿ ತೇಜಸ್ವಿ ಸೂರ್ಯ ಮುಂದುವರಿಸಿಕೊಂಡು ಅವರೇ ಮುಂದುವರಿತಾರೆ. ಮತ್ತೆ ಅದರ ಜೊತೆಗೆ ಅಂದ್ರೆ ಹಾವೇರಿ ಆಯ್ತು, ಅದರ ಜೊತೆಗೆ ಏನೋ ಹುಬ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರೇ ಮುಂದುವರ್ಕೊಂಡು ಹೋಗ್ತಾರೆ. ಈ ಮೂಲಕವಾಗಿ ಬಹುತೇಕ 22 ಕ್ಷೇತ್ರಗಳು ಫೈನಲ್ ಆಗಿದಾವೆ. ಮತ್ತೆ ಅದರ ಜೊತೆಗೆ 22 ಕ್ಷೇತ್ರಗಳು ಫೈನಲ್ ಆಗಿದಾವೆ. ಮತ್ತೆ ಅದರ ಜೊತೆಗೆ ಯಾವೆಲ್ಲ ಕೆಲವೊಂದು ಗೊಂದಲಗಳಿದಾವಲ್ಲ, ಅಂತಹ ಗೊಂದಲ ಕ್ಷೇತ್ರಗಳನ್ನ ಈಗಾಗಲೇ ಪೆಂಡಿಂಗ್ ಅನ್ನ ಎರಡನೇ ಹಂತದಲ್ಲಿ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದ್ದಾವೆ. ಮೊದಲನೇ ಹಂತದಲ್ಲಿ ಬಹುತೇಕ ನಾಳೆ ಸಂಜೆ ಅಥವಾ ನಾಡಿದ್ದು ಅಧಿಕೃತವಾಗಿ ಆ ಪಟ್ಟಿ ಹೊರಗಡೆ ಬರುತ್ತೆ. ಪ್ರೆಸ್ ಮೀಟ್ ಮಾಡಿ ದೆಹಲಿಯ ಬಿಜೆಪಿಯ ಕಚೇರಿಯಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೆಸರುಗಳನ್ನು ಘೋಷಣೆಯನ್ನ ಮಾಡ್ತಾರೆ. ಉಳಿದಿರ್ತಕ್ಕಂತಹ 6 ಏನಂದ್ರೆ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಒಂದು ಹಾಸನ, ಮಂಡ್ಯ ಮತ್ತೆ ಕೋಲಾರ, ಈ 3 ಕ್ಷೇತ್ರಗಳು ಬಹುತೇಕ ಜೆಡಿಎಸ್ ನ ಪಾಲಾಗುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ಆ 3 ಕ್ಷೇತ್ರಗಳು ಜೆಡಿಎಸ್ಗೆ ಬಿಟ್ಕೊಡ್ತಾರೆ. ಉಳಿದಿರ್ತಕ್ಕಂತಹ 3 ಲೋಕಸಭಾ ಕ್ಷೇತ್ರಗಳ ಬಗ್ಗೆಯೂ ಸಹಿತ ಈಗ ಕ್ವಶನ್ ಮಾರ್ಕ್ ಇದೆ. ಅದನ್ನ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ವಿದ್ಯಶ್ರೀ, ಜಗದೀಶ್, ಮತ್ತೊಂದು ಮಾಹಿತಿ ನಿಮಗೆ ಇನ್ಸೈಡ್ ಮಾಹಿತಿ ಲಭ್ಯವಾಗಿರುವುದು, ಬಹಳ ಪ್ರಮುಖವಾದಂತಹ ಮಾಹಿತಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಏನ್ ಫೈನಲ್ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಬಟ್ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿ? ವಿದ್ಯಶ್ರೀ, ಚಿಕ್ಕಬಳ್ಳಾಪುರದಿಂದ ಯಾಕಂದ್ರೆ ನೀವು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭವನ್ನ ಗಮನಿಸ್ತಾ ಹೋದ್ರೆ ಚಿಕ್ಕಬಳ್ಳಾಪುರದ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಸಹಿತ ಏನಂದ್ರೆ ಸುಧಾಕರ್ ಅವರ ಹೆಸರಿಟ್ಟುಕೊಂಡು ವಿರೋಧ ಪಕ್ಷಗಳು ಬಹಳಷ್ಟು ಏನಂತಂದ್ರೆ ನೇರವಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಬಿಜೆಪಿ ಮೇಲೆ, ಅದು ಸ್ಪೆಷಲಿ ಆರೋಪಗಳನ್ನು ಯಾವ ರೀತಿಯಾಗಿ ಮಾಡಿದ್ದು ಅಂತಂದ್ರೆ ಹಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ. ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೆದಿರುವಂತದ್ದು ಇಡೀ ರಾಜ್ಯದಂತ ಚರ್ಚೆ ಆಗಿರುವಂತದ್ದು ಇವರ ಇಲಾಖೆಯಿಂದ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇತ್ತು. ಮತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಸುಧಾಕರ್ ಅವರನ್ನ ಮತ್ತೊಂದು ಬಾರಿ ಏನಾದರೂ ಬಿಜೆಪಿ ಒಳಗಡೆಗೆ ಟಿಕೆಟ್ ಅನ್ನು ಕೊಟ್ಟಿದ್ದು ಮಾಡಿದ್ದೆ ಆದ್ರೆ ಪಕ್ಷದ ಒಳಗಡೆ ಇರುವಂತಹ ಗೊಂದಲಗಳೇ ಮತ್ತಷ್ಟು ಎಡೆ ಮಾಡಿ ಕೊಡಬೇಕಾಗುತ್ತೆ ಅನ್ನುವಂತಹ ವಿಚಾರವೂ ಸಹಿತ ಇದೆ. ಒಂದ್ ರೀತಿಯಲ್ಲಿ ಆಂತರಿಕವಾಗಿ ಪಕ್ಷದ ಒಳಗಡೆಗೆ ಅಂದ್ರೆ ಬೇರೆ ಪಕ್ಷದಿಂದ ಬಂದಿರತಕ್ಕಂತಹ ವ್ಯಕ್ತಿ ಇಡೀ ಬಿಜೆಪಿಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ, ಪಕ್ಷವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಒಂದು ಕೂಗೇನಿದೆಲ್ಲ, ಆ ಕಾರಣಕ್ಕಾಗಿ ಮತ್ತೆ ಕಾರ್ಯಕರ್ತರಲ್ಲೂ ಸಹಿತ ಸುಧಾಕರ್ ಅವರು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡಿಲ್ಲ. ಅಂದ್ರೆ ಅವರು ಸಚಿವ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಅಂದ್ರೆ ಸಚಿವ ಸ್ಥಾನವನ್ನ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಸಚಿವರು ಅನ್ನುವಂತಹ ಆರೋಪ ಬಂದಿದೆ. ಮತ್ತೊಂದು ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಬಿಜೆಪಿಯ ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ ಅನ್ನುವಂಥದ್ದು ಇದೆ. ಅವರನ್ನ ನೀವು ರೀಚ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತಿತ್ತು ಅನ್ನುವಂತಹ ಆರೋಪವನ್ನ ಸ್ವತಃ ಬಿಜೆಪಿಯ ಶಾಸಕರುಗಳು ಮತ್ತು ಸಚಿವರುಗಳಿಗೆ ಬಹಳಷ್ಟು ಜನ ಹೇಳಿದ್ರು, ಇನ್ಕ್ಲೂಡಿಂಗ್ ಸೋಮಣ್ಣ. ಯಾಕಂದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆಗೆ ಬೆಡ್ ಅನ್ನ ಕೊಡಬೇಕು ಅನ್ನುವಂತಹ ವಿಚಾರ ಸಂದರ್ಭದಲ್ಲೂ ಸಹಿತ ಒಬ್ಬ ಸೀನಿಯರ್ ಸಚಿವರಾಗಿರ್ತಕ್ಕಂಥವ್ರು ಸುಧಾಕರ್ ಅವ್ರ ಹತ್ರ ಹೋಗ್ಬಿಟ್ಟು ಏನಂತಂದ್ರೆ ಒಂದು ಬೆಡ್ ಹಾಕ್ಸ್ಕೊಂಡ್ ಬರಕ್ಕಾಗಿಲ್ಲ ಅಂದ್ರೆ ಒಂದು ಆಸ್ಪತ್ರೆಯಲ್ಲಿ ಬೆಡ್ ತಗೊಂಡ್ ಬರಕ್ಕಾಗಿಲ್ಲ ಅನ್ನುವಂತಹ ಒಂದು ಈ ರೀತಿಯಾದಂತಹ ಅಸಮಾಧಾನಗಳಿದಾವಲ್ಲ, ಈ ಎಲ್ಲಾ ಕಾರಣಗಳಿಂದಾನೇ ಯಾವುದೇ ಕಾರಣಕ್ಕೂ ಸಹಿತ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಒಂದು ಸಭೆಯಲ್ಲೂ ಸಹಿತ ವಿಜಯೇಂದ್ರ ಅವರು ಸುಧಾಕರ್ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಅದ್ರ ಬದಲಿಗೆ ವಿಶ್ವನಾಥ್ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.